ಸ್ನೇಹಿತರೆ, ಶೃಂಗೇರಿಗೆ ಬಂದಿದ್ದೀನಿ ನೋಡಿ. ಶೃಂಗೇರಿಯಲ್ಲಿ ಅನ್ಎಕ್ಸ್ಪೆಕ್ಟೆಡ್ ಆಗಿ ಬಂದೆ. ಇಲ್ಲೊಂದು ಜಸ್ಟ್ ಹಾಗೆ ಒಂದು ಲ್ಯಾಗ್ ಮಾಡೋಣ ಅಂತಿದ್ದೀನಿ. ನೋಡೋಣ ಮನೆ ಹೇಗಿದೆ. ದೊಡ್ಡ ಗಣಪತಿಗೆ ಬಂದಿದ್ದೀನಿ. ಇಲ್ಲೊಂದು ಒಳ್ಳೆಯದಾಗಿ ಹರಕೆ ಹೊತ್ತಿದ್ದೀನಿ. ಸ್ವಾಮಿ, ಇಲ್ಲಿಂದ ಮುಂದಿನ ನನ್ನ ಜೀವನ ಚೆನ್ನಾಗಾಗುತ್ತೆ ನೋಡಬೇಕು. ಸ್ವಾಮಿ, ಇದು ತೋರಣ ಗಣಪತಿ ದೇವಸ್ಥಾನ. ಇಲ್ಲಿ ನೋಡಿ, ನನ್ನ ಮಗ ಮನೆಯವರು ಬಂದಿದ್ದಾರೆ. ನೈಟ್ ಬಂದುಬಿಟ್ಟಿದ್ದೀವಿ ಶೃಂಗೇರಿಗೆ. ದೇವಸ್ಥಾನ ನೋಡಿ ಎಷ್ಟು ಅದ್ಭುತವಾಗಿದೆ. ಕಲ್ಲಿನ ದೇವಸ್ಥಾನ. ಒಳಗೆಲ್ಲೋ ವಿಡಿಯೋ ಫೋಟೋಗ್ರಫಿ ಮಾಡಲಿಕ್ಕೆ ನನಗೆ ಬಿಡಲಿಲ್ಲ, ಅವಕಾಶ ಕೊಡಲಿಲ್ಲ. ಅವ್ರದ್ದೇನೋ ರಿಸ್ಟ್ರಿಕ್ಷನ್ನು, ಮಠದ ರಿಸ್ಟ್ರಿಕ್ಷನ್ ಇರುತ್ತೆ. ಬಟ್ ನಾನಿಲ್ಲಿ ಹೊರಗಿಂದ ಮಾಡ್ತಾಯಿದ್ದೀನಿ. ಹೊರಗಡೆಯಿಂದ ಮಾಡಲಿಕ್ಕೆ ಅವಕಾಶ ಇದೆ. ಒಳಗಡೆ ಫೋನ್ ಸಮೇತ ಅಲೋ ಇಲ್ಲ, ಸ್ವಿಚ್ ಆಫ್ ಮಾಡಬೇಕಂತೆ. ನೈಟ್ ಆಗಿಬಿಟ್ಟಿದೆ. ನಾವೀಗ ನಮ್ಮ ಒಬ್ಬರು ರಿಲೇಟಿವ್ ಮನೆಗೆ ಸ್ಟೇಗೆ ಹೋಗ್ತಾ ಇದ್ದೀವಿ. ನಿನ್ನೆ ಈ ಮನೆ ಅಲ್ಲ, ಮೇಲೆ ಇನ್ನೊಂದು ಮನೆ ಇದೆ, ಅಲ್ಲಿ ಸ್ಟೇ ಮಾಡಿದ್ವಿ. ಶೃಂಗೇರಿಗೆ ಬಂದಿದ್ವಿ. ಹರಿಹರಪುರ ಶೃಂಗೇರಿ ಎಲ್ಲ ಮುಗಿಸ್ಕೊಂಡು ಈಗ ಇಲ್ಲಿದ್ದೀವಿ. ಇಲ್ಲಿಂದ ಹೊರಡ್ತಾ ಇದ್ದೀವಿ ಈಗ. ಇಲ್ಲಿ ನೋಡಿ ಸ್ನೇಹಿತರೆ, ಈ ಒಂದು ಮಲೆನಾಡಲ್ಲಿ ಎಷ್ಟು ಚೆಂದ ಇದೆ ಅಂದರೆ ವಾತಾವರಣ ಅಷ್ಟು ಸೂಪರ್ ಆಗಿದೆ ಸ್ನೇಹಿತರೆ. ಭಾರಿ ಅತ್ಯದ್ಭುತವಾಗಿದೆ. ನೆಲಕ್ಕೆ ಟಚ್ ಆಗಿರೋ ಹಾಗೆ ಹಲಸಿನ ಹಣ್ಣುಗಳು ಬಿಟ್ಟಿದ್ದಾವೆ ನೋಡಿ. ಎಂಥ ಒಂದು ಸಮೃದ್ಧವಾದ ಮಲೆನಾಡು ಪ್ರಕೃತಿ ಸೌಂದರ್ಯ ಹೇಗಿದೆ ನೋಡಿ. ಹಾಂ ಸಾತು, ಹೇಳ ನೀನೇನಾರ ಹೇಳ. ಹಲಸಿನ ಹಣ್ಣು ತಿಂದ್ಯಾ? ಇಲ್ಲಿ ನೋಡು, ನನ್ನ ನೋಡು. ಏನು ತಿಂದೆ? ಏನು ಮಾಡ್ಕೊಂಡು ತಿಂದೆ ಹಲಸಿನ ಹಣ್ಣಲ್ಲಿ? ಚಿಪ್ಸ್ ಮಾಡಿಕೊಟ್ರಾ? ಯಾರು ಮಾಡಿಕೊಟ್ರು? ಹೌದಾ? ಯಾವ ಅಜ್ಜಿ? ಜಯಜ್ಜಿನ? ಹೌದಾ? ಹಾಂ ಹಾಂ ಹಾಂ, ಎಲ್ಲ ಮಾಡಿಕೊಟ್ರಾ? ಈಗ ಎಷ್ಟನೇ ಕ್ಲಾಸು? ಹಾಂ, 4th. ಓ ಸೂಪರ್, 4th, 4ನೇ ಕ್ಲಾಸ್ ಹುಡುಗ. ಅಡುಗೆ ಮೆಣಸಿನ್ಕಾಯಿ ಅಂತ ಬರುತ್ತೆ, ಇದೆ ಅನಿಸುತ್ತೆ. ಐ ಥಿಂಕ್, ನನಗೆ ಸರಿಯಾಗಿ ಗೊತ್ತಾಗ್ತಿಲ್ಲ. ಇದೆಯಾ 100%. ಶೃಂಗೇರಿ ಅಡ್ಡಗದ್ದೆ ಅಂತೇಳಿ ಒಂದು ಪ್ಲೇಸು. ಇಲ್ಲಿ ನಮ್ಮ ರಿಲೇಟಿವ್ ಮನೆಗೆ ಬಂದಿದ್ವಿ ನೋಡಿ. ಬಸಳೆ ಸೊಪ್ಪು ಎಷ್ಟು ಚೆಂದಾಗಿ ಬೆಳ್ಕೊಂಡಿದೆ ನೋಡಿ. ಇವನ ಅಜ್ಜಿ ಮನೆಗೆ ನಾವು ಬಂದಿದ್ದೀವಿ. ಸೂಪರ್ ಆಗಿದೆ. ಚಿನ್ನಿ, ಎಂತ ಸಮಾಚಾರ? ಅಯ್ಯಯ್ಯೋ, ಎಂತ ಇಲ್ಲ. ಇಲ್ಲಿ ನೋಡು, ಸಮಾಚಾರ ಹೇಳು. ಇಲ್ಲಿ ನೋಡು, ಕ್ಯಾಮ್ರಾ ನೋಡು, ಕ್ಯಾಮ್ರಾ. ಓ, ಇಲ್ಲೊಂದು ಪಾಪ ಬಂತಲ್ಲ, ಅದೇನೋ ಅಂತ ನೋಡ್ತಾ ಉಂಟಲ್ಲ. ಏನೋ ಸುಭಿಕ್ಷಾ ಅಲ್ಲ? ಸುಭಿಕ್ಷಾ, ಏನು ಸುಭಿಕ್ಷಾ? ಇಲ್ಲೋಡಿ, ಇಲ್ಲಿ ಸುಭಿಕ್ಷಾ. ಮಕ್ಕಳೇ, ನೀವೆಲ್ಲರೂ ನನ್ನ ಸಬ್ಸ್ಕ್ರೈಬರ್ ತಾನೆ? ಒಂದು ಹೀಗೆ ಮಾಡಿ, ಹೇ ಹೇ. ಹಾ,